ನಮಸ್ತೆ ಎಲ್ರಿಗೂ. ಮಕ್ಕಳು ಪ್ರಾಥಮಿಕ ಹಂತದಲ್ಲಿ ಇದ್ದಾಗ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಒಳಗೆ ಅವರು ಇರುವಾಗ ಅವರನ್ನು ನಾವು ಸುಲಭವಾಗಿ ಎಲ್ಲ ಕಥೆಗಳಿಂದ ರಂಜಿಸ್ಬೋದು, ಅಥವಾ ಕಥೆಗಳನ್ನು ಹೇಳಿ ಹಿರಿಯರ ನಂಬಿಕೆಗಳನ್ನೆಲ್ಲ ಹೇಳಿ ಅವರಿಗೆ ಸಂಸ್ಕಾರಗಳನ್ನು ಕಲಿಸುವಾಗ ಪುರಾಣದ ಅನೇಕ ಕಥೆಗಳನ್ನು ಹೇಳ್ತೀವಿ, ನೀತಿ ಕಥೆಗಳನ್ನು ಹೇಳ್ತೀವಿ. ಅದನ್ನೆಲ್ಲ ಅವ್ರು ನಂಬಿಡ್ತಾರೆ. ಆದರೆ 5ನೇ ತರಗತಿ ದಾಟಿದ ನಂತರ 6, 7, 8, 9, 10 ಈ ಕ್ಲಾಸಿಗೆಲ್ಲ ಬಂದಾಗ ಅವರನ್ನು ನಾವು ನಂಬಿಸಕ್ಕಾಗಲ್ಲ. ಈ ದೇವರ ವಿಷಯದ ಕಥೆಗಳನ್ನೆಲ್ಲ ಹೇಳ್ಬಿಟ್ಟು ಹೀಗಪ್ಪ ಅದು ಹಾಗೆ ಅಂತ ನಂಬಿಸಕ್ ಹೋದ್ರೆ ಅವ್ರು ನಂಬಲ್ಲ ಈಗ. ಯಾಕಂದ್ರೆ ಮೊಬೈಲ್ ಯುಗದಲ್ಲಿದ್ದಾರೆ, ಚಂದ್ರನ ಮೇಲೆ ಕಾಲಿಟ್ಟಂತ ಯುಗ ನೋಡಿದ್ದಾರೆ ಅವರು, ಮಂಗಳ ಗ್ರಹಕ್ಕೆ ರೋವರ್ ಹಾರ್ಬಿಟ್ಟಿದ್ದನ್ನು ನೋಡಿದ್ದಾರೆ, ಆಮೇಲೆ ಚಂದ್ರನ ಇನ್ನೊಂದು ಧ್ರುವವನ್ನು ತಲುಪಿದಂತ ಭಾರತದ ಸಾಧನೆಯನ್ನು ನೋಡಿದ್ದಾರೆ. ಈಗ ಗ್ರಹಣಗಳ ವಿಷಯ ಎಲ್ಲ ಹೇಳಿದ್ರೆ ನಗ್ತಾರೆ, ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ. ಆದರೂ ಮನೆಯಲ್ಲಿ ಹಿರಿಯರು ಕೃಷ್ಣನ ಪೂಜೆ ಮಾಡುವಾಗ, ರಾಮನ ಪೂಜೆ ಮಾಡುವಾಗ ಬರ್ತಾರೆ. ಕೃಷ್ಣ ಮತ್ತು ರಾಮನಿಗೆ ಸಂಬಂಧಪಟ್ಟಂತೆ ಹಬ್ಬಗಳ ವಿಶೇಷಗಳನ್ನ ತಿಳ್ಕೊಳ್ಳೋಕೆ ಕೆಲವು ಸರಿ ಕುತೂಹಲದಿಂದ ನನ್ನನ್ನು ಕೇಳ್ತಾರೆ. ಹಿರಿಯರ ಮನೆಯಲ್ಲಿ ಅದನ್ನ ವಿವರಿಸಕ್ಕೆ ಅವರಿಗೆ ಆಗಿರಲ್ಲ. ಹಾಗಿರುವಾಗ ಒಮ್ಮೆ ವಿದ್ಯಾರ್ಥಿಗಳು ನನ್ನ ಕೇಳಿದ್ರು ಒಂದು ಪ್ರಶ್ನೆ, ಕೃಷ್ಣನಿಗೆ ಸಂಬಂಧಪಟ್ಟಿದ್ದು. ಸರ್, ಒಂದೇದು, ಕೃಷ್ಣನ ಮೈ ಬಣ್ಣ ಯಾಕೆ ನೀಲಿಯಾಗಿರೋದು? ಅಂದ್ರೆ ಶ್ಯಾಮವರ್ಣ ಅಂತ ಯಾಕೆ ಕರೀತಾರೆ ಅವನಿಗೆ? ನೀಲಮೇಘ ಶ್ಯಾಮ ಅಂತ ಇದೆಯಲ್ಲ, ಯಾಕೆ? ಇದು ಒಂದೇದು. ಆಮೇಲೆ ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಈ ಕೃಷ್ಣನಿಗೆ ಸಂಬಂಧಪಟ್ಟಿದ್ದು ಪೂತನಿಯ ಪ್ರಾಣವನ್ನು ಅವನು ಹೇಳಿದ್ನಂತಲ್ಲ ಸರ್, ಅದರ ಹಿನ್ನೆಲೆ ಏನು? ಈ 2 ಪ್ರಶ್ನೆಗಳನ್ನು ನಾನು ನಮ್ಮ ಗುರುಗಳಾದಂತಹ ಚಂದ್ರಶೇಖರ ಅಯ್ಯರ್ ಮತ್ತೆ ನರಸಿಂಹಶಾಸ್ತ್ರಿ ಅವರನ್ನ ನೆನೆಸ್ಕೊಂಡು ಹೇಳಿದೆ. ಯಾಕಂದ್ರೆ ಅವರಿಬ್ಬರು ನನಗೆ ತುಂಬಾ ಮೆಚ್ಚಿನ ಗುರುಗಳು. ನನಗೆ ಏನಾದರೂ ಮನಃಶಾಸ್ತ್ರವೋ ಅಥವಾ ಈ ಸಂಸ್ಕೃತದಲ್ಲಿನ ವಿಷಯಗಳನ್ನು ಬಿಡಿಸೋದಕ್ಕೆ ಇವತ್ತೇನಾದ್ರು ಒಂದು ಸಾಮರ್ಥ್ಯ ಇದ್ರೆ ಅದು ಅವರ ಭಿಕ್ಷೆ. ಅದನ್ನ ಮತ್ತೊಂದಿನ ಮಾತಾಡೋಣ. ಈಗ ಕೃಷ್ಣನ ಮೈ ಬಣ್ಣ ನೀಲಿಯಾಗಿರೋದಕ್ಕೆ ಏನ್ ಕಾರಣ? ಕಾಳಿಂದಿ ಬಳುವಿನಲ್ಲಿ ವಿಷ ಸರ್ಪ ಸೇರ್ಕೊಂಡಿತ್ತು ಅನ್ನೋ ಕಥೆ ನಿಮ್ಗೆ ಗೊತ್ತಿದೆ, ಹೌದಾ? ಆ ಕಾಳಿಂದಿ ಬಳುವಿನಲ್ಲಿ ಕೃಷ್ಣ ಆ ಹಾಲವನ್ನೆಲ್ಲ ಕಕ್ಕುತ್ತಿದ್ದ ಹಾವನ್ನ ಹಿಡಿದ, ಹೌದಾ? ಹಾವನ್ನು ಹಿಡಿದಾಗ ಏನಾಯ್ತಂದ್ರೆ, ಆ ಹಾವಿನಲ್ಲಿ ಎಷ್ಟು ವಿಷ ಇದೆ ಅಂತ ನೋಡಿ. ಹಾವಿನಲ್ಲಿ ಎಷ್ಟು ವಿಷ ಇದೆ. ಹಾವು ವಿಷಭರಿತ ತಾನೆ, ಸಹಜವಾಗಿ ವಿಷಭರಿತ, ಅದು ವಿಷ ಇರುತ್ತೆ ಅದರಲ್ಲಿ. ಆದ್ರೆ ಕೃಷ್ಣ ಏನ್ ಮಾಡ್ದ ಅಂತ ಹೇಳಿದ್ರೆ, ತನ್ನ ಒಂದು ಇರುವಿಕೆಯನ್ನು ಜಗತ್ತಿಗೆ ತೋರ್ಸಕ್ಕೋ ಏನು ಬಹುಶಃ ಆ ಮಗು ಏನ್ ಮಾಡ್ತು ಅಂತ ಹೇಳಿದ್ರೆ, ಇಡೀ ವಿಷವನ್ನ ಪೂರ್ತಿ ತನ್ನೊಳಗೆ ಆಹ್ವಾನಿಸ್ಕೊಂಡ್ಬಿಟ್ಟ ಅವನು. ಆ ಕೃಷ್ಣ ವಿಷ್ಣುವಿನ ಅವತಾರ ಇದ್ದವನು. ಆಕಾಶದ ಬಣ್ಣ ನೋಡಿ ಎಷ್ಟು ನೀಲಿ ಅಂತ, ಹೌದಾ? ಅದು ಹಾಗೆ ನಾನು ಹೇಳಕ್ ಹೊರಟಿರೋದು. ಆದ್ರಿಂದ ಕೃಷ್ಣನ ಮೈ ಬಣ್ಣ ನೀಲಿಯಾಗಿದ್ದು ಹಿಂಗೆ ಕಂಡ್ರು. ಜಗತ್ತಿನ ಎಲ್ಲ ವಿಷವನ್ನು ಅವನು ಹೀರ್ಕೊಂಡ್ಬಿಟ್ಟ ಅಂತ ಆ ಕಾಳಿಂದಿ ಮಡುವಿನಲ್ಲಿ ನರ್ತನ ಮಾಡಿ ಆ ಕಾಳಿಂಗನನ್ನ ತನ್ನ ಭಕ್ತನನ್ನಾಗಿ ಮಾಡ್ಕೊಂಡ್ಬಿಟ್ಟ, ತನ್ನ ವಾಹನವಾಗಿ ಮಾಡ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಮಕ್ಕಳು ಒಪ್ಕೊಂಡು ಹೋದ್ರು. ಯಾಕಂದ್ರೆ ಆ ಬಾಲ ಮನಸ್ಸಿನಲ್ಲಿ ಎಂತ ಕಲ್ಮಶಗಳು ಕೂಡ ಇರೋದಿಲ್ಲ. ಆದ್ರಿಂದ ನಾವು ಆ ವಿಷಯವನ್ನು ಹೊರಗೆ ಹಾಕಕ್ಕೆ ಈ ತರ ಬಿಡಿಸ್ಬೋದು. ಇದು ಒಂದನೇದಾಯ್ತು. ಈಗ ಮತ್ತೆ ಎರಡನೇದು, ಪುತನಿಯ ವಿಷವನ್ನ ಅವನು ಹೆಂಗೆ ಹೀರ್ಕೊಂಡಿದ್ದು, ಅದರ ಹಿಂದಿನ ಅರ್ಥ ಏನು ಅಂತ ಕೇಳಿದಾಗಲೂ ನಾನು ನಮ್ಮ ಗುರುಗಳು ಹೇಳಿದ್ದನ್ನೇ ಹೇಳಿದೆ. ನೋಡಪ್ಪ, ಯಾವುದೇ ಒಂದು ಹೆಣ್ಣಿನಲ್ಲಾದ್ರೂ ತಾಯ್ತನ ಅಂತ ಒಂದು ಇರುತ್ತೆ. ಆದ್ರೆ ಆ ತಾಯ್ತನ ಕೆಲವು ಸರಿ ನಂಜಾಗುವುದು ಯಾಕೆ ಅಂತ ಹೇಳಿದ್ರೆ, ತನಗೆ ಸಿಗದ ಸೌಲಭ್ಯ ಬೇರೆಯವರಿಗೆ ಸಿಕ್ಕಿದೆ ಎನ್ನುವಾಗ ಆ ನಂಜು ತಾನಾಗೆ ಆವರಿಸ್ಬಿಡುತ್ತೆ ಅಲ್ವಾ? ಪೂತನಿಯಲ್ಲಿ ತನ್ನ ಪರಿಸರದಲ್ಲಿ ಬೆಳೆದಿದ್ದು ಒಂದು ಕಾರಣ, ಜೊತೆಗೆ ಗೊತ್ತಿದೆಯಲ್ಲ ಕಂಸನ ರಾಜ್ಯದಲ್ಲಿ ಎಷ್ಟೊಂದು ಕೆಟ್ಟತನಗಳಿತ್ತು ಅಂತ. ಅದರಿಂದ ಆ ಕೆಟ್ಟತನಗಳ ಪೂರ್ತಿ ಸಂಗಮವಾಗಿದ್ದಂತ ಆ ದಾನವ ಹೆಣ್ಣು ಬಂದ್ಲು, ಇಡೀ ಕಂಸನ ರಾಜ್ಯದ ವಿಷಯವನ್ನ ತನ್ನಲ್ಲಿ ತುಂಬಿಕೊಂಡಿದ್ಲೇನೋ, ಪ್ರಪಂಚದ ಎಲ್ಲ ಕೆಟ್ಟತನವನ್ನು ತುಂಬಿಕೊಂಡಿದ್ಲೇನೋ.
ಅವಳು ಸುಂದರವಾದ ಯುವತಿಯ ರೂಪದಲ್ಲಿ ಬಂದಾಗ ಕೃಷ್ಣನಿಗೆ ಗೊತ್ತಾಯಿತು ಮೈ ತುಂಬಾ ವಿಷ ಇವಳಿಗೆ ಅಂತ. ಆದ್ರಿಂದ ಆ ಹಾಲು ಕುಡಿಯುವ ನೆಪದಲ್ಲಿ ಅವಳ ಪ್ರಾಣವನ್ನೇ ಹೀರ್ಬಿಟ್ನಂತೆ. ಇದು ಏನಪ್ಪಾ ಅಂದ್ರೆ, ಒಬ್ಬ ಮನುಷ್ಯನನ್ನ ನಾವು ಒಳ್ಳೆಯವನನ್ನಾಗಿ ಮಾಡ್ಬೇಕಾದ್ರೆ ಕೆಲವು ಸರಿ ನಾವು ಶಿಕ್ಷೆಯನ್ನು ಕೊಡ್ಬೇಕಾಗುತ್ತೆ, ನಾವೇ ತ್ಯಾಗವನ್ನು ಮಾಡ್ಬೇಕಾಗುತ್ತೆ, ಸಹಿಸ್ಕೊಳ್ಬೇಕಾಗುತ್ತೆ ಅವ್ರು ಮಾಡುವ ಎಲ್ಲ ತಪ್ಪುಗಳನ್ನು. ಆಗ ಅವರಿಗೆ ಪಶ್ಚಾತ್ತಾಪ ಆಗಿ ಬಹುಶಃ ಅವ್ರು ಒಳ್ಳೆಯವರಾಗ್ತಾರೇನೆ ಅನ್ನೋ ಕಾರಣದಿಂದ ನಾವು ನಂಬ್ತೀವಲ್ಲ. ಹಾಗೆ ಗುರುಗಳು ಅನೇಕ ಪರೀಕ್ಷೆಗಳಿಂದ ನಮ್ಮೊಳಗಿನ ಸ್ವಾರ್ಥದ ವಿಷಯವನ್ನು ತೆಗಿತಾರೆ ಅಲ್ವಾ. ಹಾಗೆ ಪರಮಾತ್ಮ ಕೂಡ ಸುಮಾರು ಪರೀಕ್ಷೆಗಳನ್ನು ಮಾಡೋದ್ರಿಂದ ನಮ್ಮ ವಿಷ, ನಮ್ಮ ಸ್ವಾರ್ಥದ ವಿಷ, ನಾನು ಅನ್ನುವ ಅಹಂಕಾರದ ವಿಷ ಹೋಗಿ ಜಗತ್ತಿಗೆ ಉಪಕಾರಿಗಳಾಗಿ ಆಗುವಂತೆ ಪರಿವರ್ತನೆ ಆಗಕ್ಕೆ ಈ ಪೂತನಿಯ ವಿಷವನ್ನು ಹೀರಿದ್ದು, ಪೂತನಿಯ ರೂಪದ ಒಂದು ವಿಷವನ್ನ ಹೀರಿದ್ದು, ಅವಳ ಪ್ರಾಣವನ್ನು ತೆಗೆದಿದ್ದು ಸಂಕೇತ ಕಂಡ್ರು ಅಂತ ಹೇಳಿದೆ. ಇದೆಲ್ಲ ನಮ್ಮ ಗುರುಗಳು ನನಗೆ ಹೇಳ್ಕೊಟ್ಟಿದ್ರಿಂದ ಎಲ್ಲ ಹುಡುಗರನ್ನು ಸಮಾಧಾನ ಪಡಿಸುವಂತೆ ನನಗೆ ಆಯ್ತು ಅನ್ನೋದು ನನಗೆ ಹೆಮ್ಮೆಯ ಸಂಗತಿ. ಅದರಿಂದ ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಮತ್ತೆ ಮತ್ತೆ ಸಿದ್ಧ ಆಗುತ್ತೆ. ನಾ ಯಾವಾಗಲೂ ನಿಮಗೆ ಹೇಳ್ತಿರ್ತೀನಿ, ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದನ್ನೆಲ್ಲ ಹೇಳುವುದೇ ನನ್ನ ಜೀವನದ ಒಂದು ಆಯಸ್ ಮುಗಿದೋಗ್ಬಿಡುತ್ತೇನೋ, ನಾನೇನು ಹೊಸ ಕಂಡುಹಿಡಿತಿಲ್ಲ ಅಂತ. ಏನೇ ಆಗ್ಲಿ ಇಂತಹ ಗುರು ಎಲ್ಲರಿಗೂ ಸಿಕ್ಲಿ. ಹೀಗೆ ಪ್ರಶ್ನೆಗಳನ್ನು ಕೇಳುವಂತ ಹುಡುಗರ ಸಂಖ್ಯೆಯನ್ನು ಜಾಸ್ತಿ ಆಗ್ಲಿ. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ. ನಮಸ್ತೆ.